ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಪ್ಪ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಇದು ಬಂದು ಹೈದ್ರಾಬಾದಲ್ಲಿ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನೋಡಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಪಾರಿವಾಳ ಎಲ್ಲ ನೋಡಿ, ತುಂಬ ಪಾರಿವಾಳ ಇದ್ದಾವೆ ಫ್ರೆಂಡ್ಸ್ ರೋಡಿಗೆ. ಅದಕ್ಕೆ ಏನೋ ಜೋಳನ ಏನೋ ಹಾಕ್ತಾ ಇದ್ದಾರೆ ತಿನ್ನೋಕ್ಕೆ. ಮುತ್ತಿಂದ ಹಾರ ನೋಡೋಣ ಅಂತ ಹೋಗಿದ್ವಿ ಶಾಪ್ಗೆ. ಇದೆಲ್ಲ ಚಾರ್ಮಿನಾರ್ ನೋಡಿ ಫ್ರೆಂಡ್ಸ್. ಒಂದಷ್ಟು ಶಾಪಿಂಗ್ ಮಾಡಿ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವು ನೋಡಿ ಹಳೆ ಕಾಲದ ನಾಣ್ಯಗಳು. ನಮಗೆ ನೆನಪೇ ಇಲ್ಲ ಫ್ರೆಂಡ್ಸ್ ಅವೆಲ್ಲ. ನೋಡಿ ಹೇಗಿದ್ದಾವೆ. ಯಾರೆಲ್ಲ ನೋಡಿಲ್ವೋ ಒಂದು ಸತಿ ನೋಡ್ಕೊಳ್ಳಿ, ತುಂಬ ಸಿಗುತ್ತೆ ಅಲ್ಲೆಲ್ಲ. ಇದು ಬಂದು ಪಾಲದಾರ ಪಂಚದಾರ ಅಂತ ಹೇಳ್ಬಿಟ್ಟು ಶ್ರೀಶೈಲದ ಹತ್ರನೇ ಇರೋದು. ಸ್ಟೆಪ್ಸಿಂದ ಕೆಳಗಡೆ ಇದೆ, ಸ್ಟೆಪ್ಸ್ ಇಳಿದು ಹೋಗಬೇಕು. ನೋಡಿ ನೀರು ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ. ಎಷ್ಟು ಸ್ವೀಟ್ ಇದಾವೆ ಫ್ರೆಂಡ್ಸ್. ಅವು ಕುಡಿದ್ರೆ ನಾವೊಂದು ಸ್ವಲ್ಪ ನೀರು ಕುಡಿದ್ವಿ ಅವನ್ನ. ಎಷ್ಟು ಸ್ವೀಟ್ ಅಂದರೆ ಭಾಳ ಸ್ವೀಟ್ ಇದೆ. ಶಂಕರಾಚಾರ್ಯರು ಇರೋದಲ್ಲಿ. ಇಲ್ಲಿ ನೀರಿನ ಹತ್ರ ಬಂದು ಶಾರದಾಂಬೆ ಇರೋದು ವಿಗ್ರಹ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇಸ್. ಯಾರೆಲ್ಲ ನೋಡಿಲ್ವೋ ಒಮ್ಮೆ ನೋಡಿ. ನೋಡಿ ಅಲ್ಲಿ ಶಾರದಾಂಬೆ ಇದ್ದಾಳೆ. ಅದ್ರ ಮೇಲ್ಗಡೆನೇ, ವಿಗ್ರಹದ ಮೇಲ್ಗಡೆನೇ ನೀರು ಬೀಳುತ್ತೆ. ಇದು ಬಂದು ಮೇಲಿಂದ ನೀರು ಬೀಳುತ್ತೆ ಫ್ರೆಂಡ್ಸ್. ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅದೆಲ್ಲಿಗೆ ಹೋಗುತ್ತಂತನೂ ಗೊತ್ತಿಲ್ಲ. ನೀರು ಅಷ್ಟು ಎತ್ತರದಿಂದ ಬರುತ್ತೆ ನೋಡಿ. ಅಲ್ಲಿ ಕೂಡ ಸ್ನಾನ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು. ಅಲ್ಲಿ ಇಳಿಯೋಕ್ಕೇ ಜಾಗ ಚೆನ್ನಾಗಿಲ್ಲ, ಆದ್ರೂ ಹೋಗ್ತಾ ಇದ್ದಾರೆ ಜನ. ಅವೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನೋಡಿ ಹೇಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಇದೆಲ್ಲ ನೋಡಿಕೊಂಡು. ಒಂದಷ್ಟು ಹೈದ್ರಾಬಾದಲ್ಲಿ ಶಾಪಿಂಗ್ ಮಾಡಿದ್ವಿ ನನ್ನ ಮಗನಿಗೆ, ನಮಗೆಲ್ಲ. ನನ್ನ ಮಗನಿಗೆ ಡ್ರೆಸ್ಸು, ನಾವೆಲ್ಲ ಬಳೆ ಎಲ್ಲ ತೊಗೊಂಡ್ವಿ ಹೈದ್ರಾಬಾದ್ನಲ್ಲಿ. ನೋಡಿ ಎಲ್ಲೋಗುತ್ತೋ ಗೊತ್ತಿಲ್ಲ ನೀರದು. ಇದು ಬಂದು ಶ್ರೀಶೈಲ. ಸೋಮವಾರ ಹೋಗಿದ್ವಿ ನಾವು. ಇದು ಮಂಗಳವಾರ ಬರೋ ದಿನ ದೀಪ ಹಚ್ಬಿಟ್ಟು ಬರೋಣ ಅಂತಂದು ಒಂದು ದೀಪ ತೊಗೊಂಡಿದ್ವಿ. ಕಾರ್ತಿಕ ಮಾಸ ಅಲ್ವಾ, ಹಾಗಾಗಿ. ಈ ವಿಡಿಯೋ ಬಂದು ಸ್ವಲ್ಪ ಲೇಟಾಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಾಯ್ಸ್ ಓವರ್ ಕೊಡೋಕ್ಕೇ. ನೋಡಿ ದೀಪ ಬೆಳಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೀಪ ಬೆಳಗ್ತಾ ಇದ್ದೀವಿ ನೋಡಿ. ಒಂದಷ್ಟು ಫೋಟೋ ವಿಡಿಯೋ ತಗೊಂಡ್ವಿ. ನನ್ನ ಮಗ ಮಾತ್ರ ಫುಲ್ ಎಂಜಾಯ್ ಮಾಡಿದ್ದಾನೆ ಫ್ರೆಂಡ್ಸ್. ನೀರು ಅದೆಲ್ಲ ನೋಡಿಬಿಟ್ಟು. ಪಾಲುದಾರ ಪಂಚದಾರ ಹತ್ರನೇ ಇರೋದು ಫ್ರೆಂಡ್ಸ್. ಅದು ದೇವರು ಶಂಕರಾಚಾರ್ಯರು ಮತ್ತು ಶಾರದಾಂಬೆ ಇರೋದು. ಒಮ್ಮೆ ನೋಡಿ, ಯಾರೆಲ್ಲ ನೋಡಿಲ್ವೋ ಒಂದು ಸತಿ ಹೋಗಿ ನೋಡಿ, ಚೆನ್ನಾಗಿದೆ. ಇದು ಮಂಗಳವಾರ ನಾವು ಬರೋ ದಿನ ದೀಪ ಬೆಳಗಿಸ್ಬಿಟ್ಟು ಬಂದ್ವಿ. ಅದು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ. ನಮ್ಮಮ್ಮ ಹಾಸಿಗೆ ಯಾಕೆ ಹಿಡ್ಕೊಂಡಿದ್ದಾರೆ ಬೆಡ್ಶೀಟ್ ಅಂದ್ಕೋಬೇಡಿ, ನಾವು ರೂಮ್ ತೊಗೊಂಡಿದ್ವಿ. ಫ್ರೆಶ್ ಅಪ್ ಆಗಿ ಹೋಗುವಾಗ ಮತ್ತಿನ್ನೇನು ರೂಮಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಹಂಗೆ ಹಿಡ್ಕೊಂಡಿದ್ದಾರೆ. ಇನ್ನೇನು ಹೋಗ್ತೀವಲ್ಲ, ಪಾರ್ಕಿಂಗ್ ಎಲ್ಲ ಸ್ವಲ್ಪ ದೂರ ಇದೆ ಫ್ರೆಂಡ್ಸ್. ಹಾಗಾಗಿ ಕಾರ್ ಸ್ವಲ್ಪ ದೂರ ಇದೆ, ಹಾಗಾಗಿ ಎರಡೂ ಒಟ್ಟಿಗೆ ಹಿಡ್ಕೊಂಡು ಬಂದಿದ್ದಾರೆ ಹಂಗೇ. ನೋಡಿ ನನ್ನ ಮಗ ಗಟ್ಟಿ ಹಿಡ್ಕೊತಿದ್ದಾನೆ, ಕೈನೇ ಬಿಡ್ತಾ ಇಲ್ಲ ಅವನು. ಎಲ್ಲರೂ ದೀಪ ಬೆಳಗಿಸ್ತಾರೆ ಫ್ರೆಂಡ್ಸ್. ದೇವಸ್ಥಾನದ ಎದುರುಗಡೆನೇ ಬೆಳಗ್ತಾರೆ. ಇದು ಬಂದು
ಟಿಫಿನ್ ಆದಮೇಲೆ ಟೀ ಕುಡಿತಾ ಇದ್ದೀವಿ ಎಲ್ಲರೂ. ಟಿಫಿನ್ ಮಾಡ್ಕೊಂಡಿದ್ವಿ ಆಲ್ರೆಡಿ, ಇನ್ನೇನು ಹೊರಡಬೇಕು ಅಂತೇಳ್ಬಿಟ್ಟು ಟೀ ಕುಡಿತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೀ ಬಂದುಬಿಟ್ಟು. ಟಿಫನ್ ಕೂಡ ಸಖತ್ತಾಗೇ ಇತ್ತು. ತಿನ್ಕೊಂಡು ಟೀ ಕುಡಿದು ಅಲ್ಲಿಂದ ಹೊರಟ್ವಿ ನಾವು. ಹೋಟೆಲ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿನೂ ಸೂಪರಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗೇ ಇದೆ. ನೋಡಿ ನನ್ನ ಮಗ ಇಲ್ಲೂ ಎಂಜಾಯ್ ಮಾಡ್ತಾಯಿದ್ದಾನೆ. ಅಲ್ಲಿಂದ ಇಲ್ಲಿಗೆ ಓಡೋದು, ಇಲ್ಲಿಂದ ಅಲ್ಲಿಗೆ ಓಡೋದು. ಅವನಿಗೊಂಥರ ಖುಷಿ ಆಗ್ಬಿಟ್ಟಿದೆ, ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಲ್ಲ, ಆಟ ಆಡ್ತಾ ಇದ್ದಾನೆ ನೋಡಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾನೆ. ಅವನಿಗೆ ಎಂಜಾಯ್ ಮಾಡಬೇಕಂದ್ರೆ ತುಂಬ ಇಷ್ಟ. ಮತ್ತೆ ವಿಡಿಯೋ ಮಾಡ್ಕೊತಿದ್ದಾರೆ, ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ನೋಡಿ ನಮ್ಮ ಮನೆಯವ್ರು ಕರೀತಾ ಇದ್ರು, ಬರ್ತಾ ಇಲ್ಲ ಅವನು. ರೆಡಿ ಸ್ಟಡಿ ಗೋ ಅಂತ ಹೇಳಿದ್ಮೇಲೆ ಅವನೇ ಓಡಿ ಬರ್ತಾನೆ ಫ್ರೆಂಡ್ಸ್. ಅವನೇ ಹೇಳ್ಕೊಂಡು ಅವನೇ ಓಡಿ ಬರ್ತಾನೆ. ಇದು ಬಂದು ಸಾಕ್ಷಿ ಗಣಪತಿ ಹತ್ರ ಫ್ರೆಂಡ್ಸ್. ಮತ್ತು ರಿಟರ್ನ್ ಬರಬೇಕಾದ್ರೆ ಗಣಪತಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಕಲರಿಂದ ಈ ಥರ ಡಿಸೈನ್ ಮಾಡ್ತಾರೆ, ಹಾಗಾಗಿ ನಾವು ಮಾಡಿಸಿದ್ವಿ. 250 ಚಾರ್ಜ್ ಮಾಡಿದ್ರು ಇದಕ್ಕೆ. ಆ ಸೈಡ್ ಯಾರೇ ಹೋದ್ರೂ ಎಲ್ಲರೂ ಕಾರಿಗೆ ಈ ಥರ ಚಿತ್ರ ಬಿಡಿಸ್ಕೊಂಡೇ ಬರ್ತಾರೆ. ನವಿಲು ಬಿಡಿಸ್ತಾ ಇದ್ದಾರೆ ಹಿಂದುಗಡೆ, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ವಲ್ಪ ಆರಿದ ಮೇಲೆ ತುಂಬ ಚೆನ್ನಾಗಿ ಬಿಡಿಸ್ತಾರೆ ಅವರು. ನಾವು ಹೋಗುವಾಗ ಹಂಗೆ ಹೋಗಿದ್ವಿ, ರಿಟರ್ನು ಊರಿಗೆ ಬರುವಾಗ ಮಾತ್ರ ಈ ಥರ ಬಿಡಿಸ್ಕೊಂಡು ಬಂದ್ವಿ. ಮುಂದೆ ಹೋಮ್ ಬಿಡಿಸ್ತಾ ಇದ್ದಾರೆ ನೋಡಿ. ಬರೀ ಕಲರಲ್ಲೇ ಹೋಳಿ ಆಡ್ತೀವಲ್ಲ ಫ್ರೆಂಡ್ಸ್, ಅದೇ ಕಲರಲ್ಲೇ ಇವರು ಬಿಡಿಸ್ತಾರೆ. ಏನು ಚೆನ್ನಾಗಿದೆ ನೋಡಿ. ಇದು ಈಶ್ವರನ ಬಿಡಿಸಿದ್ದಾರೆ, ಮೇಲ್ಗಡೆ ಈಶ್ವರ, ತ್ರಿಶೂಲ ಮತ್ತು ಹಾವು ಬಿಡಿಸಿದ್ದಾರೆ ನೋಡಿ. ಏನು ಚೆನ್ನಾಗಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಇದೇ ಥರ ಬಿಡಿಸ್ಕೊತಾರೆ ಫ್ರೆಂಡ್ಸ್. ಆ ಕಾರು ಯಾವ ಥರ ಇರುತ್ತೋ ಗ್ಯಾಪ್ ನೋಡ್ಕೊಂಡು ಅವರು ಡಿಸೈನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಡಿಸೈನ್ ಬಂದು. ನಮಗೆ ತುಂಬ ಇಷ್ಟನೇ ಆಯಿತು, ಹಾಗಾಗಿ ನಾವು ಕಾರ್ ಮೇಲೆ ಡಿಸೈನ್ ಮಾಡಿಸಿದ್ವಿ. ಇದು ಬಂದು ಶಿಖರಂಗೆ ಹೋಗೋ ರೂಟಲ್ಲಿ ನಂದಿ ಇತ್ತು, ಹಾಗಾಗಿ ತೊಗೊಂಡೆ. ಶಿಖರಂ ನೋಡಿ, ಇದು ಶಿಖರಂ ಅಂತ ಹೇಳ್ಬಿಟ್ಟು ಒಂದು 6 ಕಿಲೋಮೀಟರ್ ಏನೋ ಆಗುತ್ತೆ ಶ್ರೀಶೈಲದಿಂದ. ಸ್ಟೆಪ್ಸ್ ಇದ್ದಾವೆ ಮೇಲೆ, ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ಸುಮ್ಮನೆ ಇರೋಂಗೇ ಇಲ್ಲ ಫ್ರೆಂಡ್ಸ್, ಅವನೊಬ್ಬನೇ ಹತ್ತುತ್ತಾ ಇದ್ದಾನೆ ಮುಂದೆ. ನಾವು ಹಿಂದೆ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀವಿ ನೋಡಿ. ಹಾಯ್ ಹೇಳಮ್ಮ ಗುಂಡ. ಹಾಯ್ ಮಮ್ಮಿ. ಹಿಂಗೆ ಹಿಡ್ಕಂತಾನ ಸ್ಟ್ಯಾಂಡಿಗೆ. ಹಾಯ್ ಎಲ್ರಿ ಎವ್ರಿವನ್ ಅಂತ. ಹತ್ಲಿ ಬಿಡು, ಹತ್ಲಿ ಬಿಡು. ಹತ್ತು 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 ಜಾಣ. ಎವ್ರಿವನ್ ನನ್ನ ಚೆನ್ನಾಗಿ ಕಲ್ತ್ಬಿಟ್ಟ ನೀ ನಡಿ. ಇದೇ ನೋಡಿ ಶಿಖರಂ. ಲಿಂಗಗಳು, ಎಷ್ಟೊಂದು ಲಿಂಗಗಳಿದ್ದಾವೆ. ಮೇಲ್ಗಡೆ ಬೈನಾಕುಲರಲ್ಲಿ ನೋಡಿದ್ವಿ, 4 ಗೋಪುರ ಒಂದೇ ಕಡೆ ಕಾಣಿಸುತ್ತೆ, ಆ ಥರ ನೋಡಿದ್ವಿ. ನಂದಿ ಇದೆ, ಅಂದರೆ ಅದ್ರ ಮಧ್ಯೆ ಕೂಡ ನೋಡ್ತಾರೆ, ಬಟ್ ಅದು ಕಾಣಂಗಿಲ್ಲ. ಬೈನಾಕುಲರಲ್ಲಿ ನೋಡಿದರೆ ಮಾತ್ರ ಅದು ಕಾಣಿಸುತ್ತೆ ನಮಗೆ. ಅಷ್ಟೇ ನೋಡಿ ಫ್ರೆಂಡ್ಸ್. ನೋಡಿ ಹೇಗಿದೆ ಲಿಂಗ, ತುಂಬ ಲಿಂಗಗಳಿದ್ದಾವೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಬಟ್ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರೂ ನೋಡ್ತಾಯಿದ್ದೀವಿ ನಾವು.
ಯಾರೆಲ್ಲ ವಿಡಿಯೋ ನೋಡಿದ್ರು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.